ನೋಡಿ ನಾನಿವಾಗ ನಿಮಗೆ ಸಿದ್ಧಿವಿನಾಯಕನ ಪೂಜೆ ಮಾಡೋದು ತೋರಿಸ್ತಾ ಇದ್ದೀನಿ. ಗಣೇಶನ ಕುಂದಿರಿಸ್ತೀವಲ್ಲ ಅವತ್ತೇ ಇಟ್ಕೋಬೇಕು. ಇದನ್ನು 21 ದಿನ ಕಂಟಿನ್ಯೂ ಆಗಿ ಮಾಡಬೇಕು. ಫಸ್ಟಿಗೆ ಒಂದು ಮಣೆ ಹಾಕಬೇಕು, ಮಣೆ ಮೇಲೆ ರಂಗೋಲಿ ಹಾಕಬೇಕು, ಆಮೇಲೆ ತಟ್ಟೆ ಇಟ್ಕೋಬೇಕು. ತಟ್ಟೆಯಲ್ಲಿ 2 ಎಲೆ, 2 ಅಡಿಕೆ, 2 ತುತ್ತಿ ಇಟ್ಕೊಂಡು ಗಣೇಶನ ಇಟ್ಕೋಬೇಕು. ಮುಖ್ಯವಾಗಿ ಬೇಕಾಗಿರೋದು ಬೆಟ್ಟಡಿಕೆ ಈ ಪೂಜೆಗೆ. ಆಮೇಲೆ 21 ಗರಿಕೆ ಇಡಬೇಕು, 21 ಅಕ್ಷತೆ ಕಾಳು ಹಾಕಬೇಕು, 21 ಗೆಜ್ಜೆ ವಸ್ತ್ರ ಹಾಕಬೇಕು, 21 ಇಲ್ಲಿ ನೋಡ್ರಿ ದಾರ, ವೈಟ್ ದಾರ ಹಿಂಗೆ 2 ಬೆಟ್ಟಿಗೆ ಎಷ್ಟು ಬರುತ್ತೆ ಅಷ್ಟು ಸುತ್ಕೊಂಡು 21 ಹಾಕಬೇಕು. ಮತ್ತು ನೈವೇದ್ಯ ಬೆಲ್ಲ ತುಪ್ಪ ಇಡಬೇಕು. ಮತ್ತು ನಮಗೆ 21 ದಿನಕ್ಕೆ ಹಿಂಗೆ ಮಾಡಿ ಇಟ್ಕೊಂಡ್ಬಿಡ್ಬೇಕು. ನೋಡಿರಿ ಹಿಂಗೆ ಪಾಕೆಟ್ ಇದರಲ್ಲಿ 21 ಅಕ್ಷತೆ ಕಾಳು, 21 ದಾರದ ಸುತ್ತಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಎಲ್ಲಿಗೆ ಹೋಗಿರ್ತೀವಲ್ಲ, ಲೇಟ್ ಆಗಿಬಿಡುತ್ತಲ್ಲ, ಇದು 6 ಗಂಟೆ ಒಳಗೆ ಮಾಡಬೇಕು ಟೈಮಿಂಗ್ಸ್. ನೋಡಿರಿ ಇಷ್ಟ ಆದವರು ಮಾಡ್ಕೊಳ್ರಿ. ಇಷ್ಟೇ ಸಿಂಪಲ್ ಆಗಿದ್ದು. ಗಣೇಶನ ಕುಂದ್ರಿಸಿದ ದಿನವೇ ಇಟ್ಕೋಬೇಕು. 21 ದಿನ ಆದಮೇಲೆ ಮತ್ತೆ ಕರಿಗಡುಬು ಮಾಡಿ ಅವರಿಗೆ ಎಡೆ ಹಿಡಿದು ಒಬ್ಬೈನರನ್ನ ಕರೆದು ಉಣಿಸಿ ಅವತ್ತಿಗೆ ಕಂಪ್ಲೀಟ್ ಆಗುತ್ತೆ. ನೋಡಿರಿ ಇಷ್ಟೇ ಸಿಂಪಲ್ ಆಗಿದೆ. ಇಷ್ಟ ಆದವ್ರು ಮಾಡ್ಕೊಳ್ಳಿ. ಥ್ಯಾಂಕ್ ಯು.